ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಅಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ನಿಮಗೆ ಪಿ ಡಿ ಎಫ್ ಬೇಕಾದರೆ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಿ ಡಿ ಎಫ್ ಲಭ್ಯವಿದೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಸೊ ಹಿಂದಿನ ಕ್ಲಾಸಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಕ್ಲಾಸಸ್ ನೋಡಿ. ಸೊ ಟಾಪ್ 100 ಕ್ವಶನ್ಸ್ ಕ್ಲಾಸ್ ತೊಗೋತಿದ್ದೀನಿ. ಸೊ ಯಾರೂ ಮಿಸ್ ಮಾಡ್ಕೊಳ್ಳಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಮೋಸ್ಟ್ ರಿಪೀಟೆಡ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಬನ್ನಿ ಪ್ರಶ್ನೆ ನೋಡೋಣ. ಪ್ರಶ್ನೆ 1, ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ? ಇದು ಸರಿಯಾದ ಉತ್ತರ ಭಾಗ 3. ಸೊ ಆರ್ಟಿಕಲ್ 12ರಿಂದ 35ರವರೆಗೂ ನಾಗರಿಕರ ಮೂಲಭೂತ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಖಾತರಿಪಡಿಸುತ್ತವೆ. ಪ್ರಶ್ನೆ 2, ಭಾರತದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಇದು ಸರಿಯಾದ ಉತ್ತರ ಸಾಂಬಾರ್ ಸರೋವರ. ಸೊ ಇದು ರಾಜಸ್ಥಾನದ ರಾಜ್ಯದಲ್ಲಿದೆ. ಸೊ ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಆಗಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 3, ಪಿಯೆಟ್ರಾ ಡ್ಯೂರಾ ತಂತ್ರದಿಂದ ನಿರ್ಮಿಸಲಾದ ಪ್ರಸಿದ್ಧ ಸ್ಮಾರಕ ಯಾವುದು? ಇದು ಸರಿಯಾದ ಉತ್ತರ ತಾಜ್ ಮಹಲ್. ಪ್ರಶ್ನೆ 4, ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಇದು ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್. ಪ್ರಶ್ನೆ 5, ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್ ಪುಸ್ತಕದ ಲೇಖಕರು ಯಾರು? ಇದು ಸರಿಯಾದ ಉತ್ತರ ಕಪಿಲ್ ದೇವ್. ಪ್ರಶ್ನೆ 6, ಮಾನುಷಿ ಚಿಲ್ಲರ್ ಯಾವ ವರ್ಷದಲ್ಲಿ ವಿಶ್ವ ಸುಂದರಿ ಮಿಸ್ ವರ್ಲ್ಡ್ ಕಿರೀಟವನ್ನು ಪಡೆದರು? ಇದು ಸರಿಯಾದ ಉತ್ತರ 2017. ಪ್ರಶ್ನೆ 7, ಶ್ರೀಲಂಕಾದಲ್ಲಿ ಅಂತರ್ಯುದ್ಧ ಯಾವಾಗ ಕೊನೆಗೊಂಡಿತು? ಇದು ಸರಿಯಾದ ಉತ್ತರ 2009. ಪ್ರಶ್ನೆ 8, ಪಂಚಾಯತ್ ರಾಜ್ 3 ಹಂತದ ವ್ಯವಸ್ಥೆಯಲ್ಲಿ ಯಾವುದೂ ಒಳಗೊಂಡಿಲ್ಲ? ಸೊ ಪಂಚಾಯತ್ ರಾಜ್ ಯಾವುದನ್ನು ಒಳಗೊಂಡಿದೆ ನೋಡಿ, ಗ್ರಾಮ ಪಂಚಾಯತ್, ಮಂಡಲ್ ಅಥವಾ ಬ್ಲಾಕ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್. ಸೊ ಇವು ಮೂರನ್ನು ಬಿಟ್ಟು ಇನ್ನೊಂದು ಯಾವುದು ಆಪ್ಷನಲ್ಲಿ ಕೊಟ್ಟಿರ್ತಾರೋ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಒಳಗೊಂಡಿಲ್ಲ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಪ್ರಶ್ನೆ 9, ಭಾರತದ ಮೊದಲ ವೈಸ್ರಾಯ್ ಯಾರು? ಇದು ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. 1858 ಭಾರತ ಸರ್ಕಾರ ಕಾಯ್ದೆಯ ನಂತರ ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆದರು. ಪ್ರಶ್ನೆ 10, ಹಂಪಿ ಯಾವ ರಾಜ್ಯದಲ್ಲಿದೆ? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 11, ಮನುಷ್ಯನ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ರೈಬೋಸೋಮ್ಗಳು. ರೈಬೋಸೋಮ್ ಪ್ರೋಟೀನ್ ಸಂಶ್ಲೇಷಣೆಗೆ ಅಗತ್ಯವಾದ ಸ್ಥಳಗಳಾಗಿವೆ. ಪ್ರಶ್ನೆ 12, ನ್ಯೂ ಸ್ಟಾರ್ಟ್ ಒಪ್ಪಂದವು ರಷ್ಯಾ ಮತ್ತು ಯಾವ ದೇಶದ ನಡುವೆ ಇದೆ? ಇದು ಸರಿಯಾದ ಅಮೆರಿಕದ ಸಂಯುಕ್ತ ಸಂಸ್ಥಾನ. ನೆಕ್ಸ್ಟ್ ಕ್ವಶನ್. ಸೊ ಇದು ನೋಡಿ, 2010ರಲ್ಲಿ ಸಹಿ ಹಾಕಲಾದ ಅಣ್ವಸ್ತ್ರ ನಿಯಂತ್ರಣ ಒಪ್ಪಂದವಾಗಿದೆ. ಪ್ರಶ್ನೆ 13, ಡ್ಯೂರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಇದು ಭಾರತದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 14, ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಡಿಸೆಂಬರ್ 10. 1948ರಲ್ಲಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ದಿನವಿದು. ಪ್ರಶ್ನೆ 15, ವಾಟರ್ಲೂ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಜೂನ್ 18, 1815. ಈ ಕದನದಲ್ಲಿ ನೆಪೋಲಿಯನ್ ಬೋನ್ಪಾರ್ಟೆ ಸೋಲಿಸಲ್ಪಟ್ಟನು. ಪ್ರಶ್ನೆ 16, ವ್ಯಾಕ್ಯೂಮ್ ಅಂದರೆ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟು? ಇದು ಸರಿಯಾದ ಉತ್ತರ 0 ಆಗಿರುತ್ತೆ. ಶಬ್ದವು ಚಲಿಸಲು ಮಾಧ್ಯಮದ ಘನ, ದ್ರವ, ಅನಿಲ ಅವಶ್ಯಕತೆ ಇದೆ. ಸೊ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಪ್ರಶ್ನೆ 17, ಮಾರುಕಟ್ಟೆ ನಿಯಂತ್ರಣದ ನೀತಿಯನ್ನು ಭಾರತದಲ್ಲಿ ಯಾರು ಜಾರಿಗೆ ತಂದರು? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 18, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಹೈಕೋರ್ಟ್ ಯಾವ ನ್ಯಾಯವ್ಯಾಪ್ತಿಯಲ್ಲಿ ಅಡಿಯಲ್ಲಿದೆ? ಇದು ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್. ಅಂಡಮಾನ್ ದ್ವೀಪಗಳು ಭೌಗೋಳಿಕವಾಗಿ ದೂರದಲ್ಲಿದ್ದು ಆಡಳಿತಾತ್ಮಕವಾಗಿ ಕಲ್ಕತ್ತಾ ಹೈಕೋರ್ಟ್ನ ಅಡಿಯಲ್ಲಿದೆ. ಪ್ರಶ್ನೆ 19, ಏಕತೆಯ ಪ್ರತಿಮೆ ಎಲ್ಲಿದೆ? ಇದು ಸರಿಯಾದ ಉತ್ತರ ಗುಜರಾತ್ನ ನರ್ಮದಾ ಕಣಿವೆ, ಕೇವಡಿಯಾ ಕಾಲೋನಿ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯಾಗಿದ್ದು ಅಕ್ಟೋಬರ್ 31, 2018ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟಿಸಲ್ಪಟ್ಟಿತು. ಇದನ್ನು ರಾಮ್ ವಿ ಸುತಾರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 20, ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು? ಇದು ಸರಿಯಾದ ಉತ್ತರ ಫಾತಿಮಾ ಬಿವಿ. ಪ್ರಶ್ನೆ 21, ಅತ್ಯಂತ ವೇಗದ ಭೂಪ್ರಾಣಿ ಯಾವುದು? ಇದು ಸರಿಯಾದ ಉತ್ತರ ಚೀತಾ. ಪ್ರಶ್ನೆ 22, ಶೂನ್ಯದಲ್ಲಿ ಶಬ್ದದ ವೇಗ ಎಷ್ಟು? ಇದು ಸರಿಯಾದ ಉತ್ತರ ಸೆಕೆಂಡಿಗೆ 0 ಮೀಟರ್ ಅಂದರೆ ಶೂನ್ಯನೇ. ಪ್ರಶ್ನೆ 23, ಭಾರತದ ರಾಷ್ಟ್ರಗೀತೆಯನ್ನು ಸಂಯೋಜಿಸಿದವರು ಯಾರು? ಇದು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 24, ಭಾರತದಲ್ಲಿ ನೌಕಾಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಇದು ಸರಿಯಾದ ಉತ್ತರ 4 ಡಿಸೆಂಬರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 25,
ವಿಶ್ವದ ಅತಿ ಉದ್ದದ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೈಲ್ ನದಿ. ಪ್ರಶ್ನೆ 26, ಭಾರತದಲ್ಲಿ ಅತಿ ದೊಡ್ಡ ಸರೋವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉಲ್ಲಾರ್ ಸರೋವರ, ಸೊ ಜಮ್ಮು ಮತ್ತು ಕಾಶ್ಮೀರ್. ಪ್ರಶ್ನೆ 27, ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಶಹಜಾನ್. ಪ್ರಶ್ನೆ 28, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಹೇಂದ್ರಗಿರಿ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. ಪ್ರಶ್ನೆ 29, ಭಾರತದಲ್ಲಿ ಅತಿ ದೊಡ್ಡ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್ ಕ್ವಶನ್, ಸಾಮವೇದ ಪಟ್ಟಣಗಳ ಗಾಯಕನನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಉದ್ಗಾರು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 31, ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 32, ಈ 17ನೇ ಶತಮಾನದಲ್ಲಿ ಮೊಘಲ ಚಕ್ರವರ್ತಿ ಶಹಜಾನ್ ನಿರ್ಮಿಸಿದ ಮುಖ್ಯ ನಿವಾಸ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೆಂಪು ಕೋಟೆ. ಪ್ರಶ್ನೆ 33, ಗರ್ಭಾ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 34, ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 35, ಲೋಕಸಭೆಯಲ್ಲಿ ಗರಿಷ್ಠ ಸಂಖ್ಯೆ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 552. ಸೊ ಪ್ರಸ್ತುತ 543 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತದೆ. ಪ್ರಶ್ನೆ 36, ಶೇರ್ ಶಾ ಸೂರಿ ಪರಿಚಯಿಸಿದ ಬೆಳ್ಳಿ ನಾಣ್ಯದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ರೂಪಿಯಾ. ಪ್ರಶ್ನೆ 37, ಶಿಕ್ಷಣದ ಹಕ್ಕು ಯಾವ ತಿದ್ದುಪಡಿಯೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ 86ನೇ ತಿದ್ದುಪಡಿ ಕಾಯ್ದೆ 2002. ಪ್ರಶ್ನೆ 38, ಕೃತಕ ಮಳೆ ಉಂಟು ಮಾಡಲು ಬಳಸುವ ರಾಸಾಯನಿಕ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 39, ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ 2022 ಪ್ರಕಾರ ಸರಿಯಾದ ಉತ್ತರ ಸುಮನ್ ಬೇರಿ. ಪ್ರಶ್ನೆ 40, ಪಾಲಕ್ಕಾಡಿನ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಂಗಿಂಡಾ ಶಿಖರ. ಪ್ರಶ್ನೆ 41, ಭಾರತದ ಬುಡಕಟ್ಟು ಮತ್ತು ಸ್ಥಳೀಯ ಭಾಷೆಗಳು ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪ್ರೊ ಗಣೇಶ್ ದೇವಿ. ಪ್ರಶ್ನೆ 42, FPIಯ ಪೂರ್ಣ ರೂಪ ಯಾವುದು ಅಥವಾ ಫುಲ್ ಫಾರ್ಮ್ ಏನು? ಇದಕ್ಕೆ ಸರಿಯಾದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 43, ಪದ್ಮಭೂಷಣ 2022ರಲ್ಲಿ ಪಡೆದವರು ಯಾರು? ಇದಕ್ಕೆ ಸರಿಯಾದ ಸುಂದರ್ ಪಿಚ್ಚೈ ಸತ್ಯನಾಡೆಲ. ಸೊ ಅನೇಕರಲ್ಲಿ ಇವರು ಪ್ರಮುಖರು. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗುತ್ತೆ. ಪ್ರಶ್ನೆ 44, ಮೌರ್ಯ ಸಾಮ್ರಾಜ್ಯದ ಆಡಳಿತಗಾರರ ಸರಿಯಾದ ಕಾಲಾನುಕ್ರಮ ಯಾವುದು? ಸರಿಯಾದ ಉತ್ತರ ಚಂದ್ರಗುಪ್ತ, ಬಿಂದುಸಾರ, ಅಶೋಕ. ಪ್ರಶ್ನೆ 46, 2021ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ IAS ಅಧಿಕಾರಿ ಯಾರು? ಇದು ಸರಿಯಾದ ಉತ್ತರ ಸುಹಾಸ್ ಯತಿರಾಜ್. ಪ್ರಶ್ನೆ 47, ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ನೀಡಿದನು? ಇದು ಸರಿಯಾದ ಉತ್ತರ ಸಾರನಾಥ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 48, ಭಾರತದ ಸಂವಿಧಾನವು ರಾಜ್ಯಗಳ ಒಕ್ಕೂಟ ಎಂದು ಹೇಳುವ ವಿಧಿ ಯಾವುದು? ಇದು ಸರಿಯಾದ ವಿಧಿ 1. ಪ್ರಶ್ನೆ 49, ಜಮೀನ್ದಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು? ಇದು ಸರಿಯಾದ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 50, ಶಿಕ್ಷಣದ ಹಕ್ಕು 86ನೇ ತಿದ್ದುಪಡಿಯೊಂದಿಗೆ ಸಂಬಂಧಿಸಿದೆ. 2002ರಲ್ಲಿ ಯಾವ ವಿಧಿಯಡಿಯಲ್ಲಿ ಇಡಲಾಗಿದೆ? ಇದು ಸರಿಯಾದ ಉತ್ತರ ಆರ್ಟಿಕಲ್ 21A. ಪ್ರಶ್ನೆ 51, ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಾಗ ಬಳಸಿದ ಹಡಗಿನ ಹೆಸರೇನು? ಇದು ಸರಿಯಾದ ಉತ್ತರ ಸಾವೋ ಗೇಬ್ರಿಯಲ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 52, ಯಾವ ರಾಜ್ಯವು ಭಾರತದಲ್ಲಿ ಚಿನ್ನದ ಅತಿ ದೊಡ್ಡ ಉತ್ಪಾದಕವಾಗಿದೆ? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 53, ಆತ್ಮಹತ್ಯೆಯ ಚೀಲಗಳು ಅಥವಾ ಆತ್ಮಹತ್ಯೆ ಸಂಚಿ ಎಂದು ಕರೆಯಲ್ಪಡುವ ಕೋಶದ ಅಂಗ ಯಾವುದು? ಅದು ಸರಿಯಾದ ಲೈಸೋಸೋಮ್ಗಳು. ಪ್ರಶ್ನೆ 54, ಹಾಲಿನ ಕುದಿಯುವ ಬಿಂದು ಎಷ್ಟು? ಇದು ಸರಿಯಾದ ಉತ್ತರ 100°C. ಪ್ರಶ್ನೆ 55, ಮಸಾಲೆಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಏಲಕ್ಕಿ. ಪ್ರಶ್ನೆ 56, ಭಾರತದ ಮೊದಲ ಮುಖ್ಯಮಂತ್ರಿ ಯಾರು? ಇದು ಸರಿಯಾದ ಗೋವಿಂದ್ ವಲ್ಲಭ ಪಂತ್. ಪ್ರಶ್ನೆ 57, ಮಾನವನ ದೇಹದಲ್ಲಿರುವ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 24. ಪ್ರಶ್ನೆ 58, ಅಯೋಡೈಡ್ಸ್ ಉಪ್ಪು ಯಾವುದನ್ನು ಒಳಗೊಂಡಿರುತ್ತದೆ? ಇದು ಸರಿಯಾದ ಉತ್ತರ ಅಯೋಡಿನ್. ಪ್ರಶ್ನೆ 59, ಅಂತಾರಾಷ್ಟ್ರೀಯ ವಿದ್ಯುತ್ ತಾಂತ್ರಿಕ ಆಯೋಗದ ಮುಖ್ಯ ಕಚೇರಿಯಲ್ಲಿದೆ? ಇದು ಸರಿಯಾದ ಉತ್ತರ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್. ಪ್ರಶ್ನೆ 60, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಇದು ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 61, ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ಕಾಯ್ದೆಯಡಿ ರಚನೆಯಾಗಿದೆ? ಇದು ಸರಿಯಾದ ಉತ್ತರ ಜಲ ಕಾಯ್ದೆ 1974, ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಪ್ರಶ್ನೆ 62, ಸುಧಾಮೂರ್ತಿಯವರ ಇತ್ತೀಚಿನ ಪ್ರಸಿದ್ಧ ಪುಸ್ತಕ ಯಾವುದು? ಇದು ಸರಿಯಾದ ಉತ್ತರ ವೈಸ್ ಆ್ಯಂಡ್ ಅದರ್ವೈಸ್ ಅಥವಾ ಪರಿಧಿ.
ಪ್ರಶ್ನೆ 63 ಗೀತಾಂಜಲಿ ಕೃತಿಯ ಲೇಖಕರು ಯಾರು? ಇದು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 64 ಮಹಾಭಾರತದ ಕೃತಿಕಾರರು ಯಾರು? ಇದು ಸರಿಯಾದ ಉತ್ತರ ವೇದವ್ಯಾಸರು. ಪ್ರಶ್ನೆ 65 ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಪುಸ್ತಕದ ಲೇಖಕರು ಯಾರು? ಇದು ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಪ್ರಶ್ನೆ 66 ಆನಂದಮಠ ಕಾದಂಬರಿಯ ಲೇಖಕರು ಯಾರು? ಇದು ಸರಿಯಾದ ಉತ್ತರ ಬಂಕಿಮ್ ಚಂದ್ರ ಚಟರ್ಜಿ. ಪ್ರಶ್ನೆ 67 ಮಿಡ್ನೈಟ್ ಚಿಲ್ಡ್ರನ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸಲ್ಮಾನ್ ರಶ್ದಿ. ಪ್ರಶ್ನೆ 68 ದಿ ಆಲ್ಕೆಮಿಸ್ಟ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪೌಲೋ ಕೊಯೆಲೋ. ಪ್ರಶ್ನೆ 69 ರೊಮ್ಯಾನ್ಸಿಂಗ್ ವಿತ್ ಲೈಫ್ ಆತ್ಮಚರಿತ್ರೆ ಯಾರದು? ಇದಕ್ಕೆ ಸರಿಯಾದ ಉತ್ತರ ದೇವಾನಂದ್. ಪ್ರಶ್ನೆ 70 ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕಿರಣ್ ದೇಸಾಯಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 71 ಎ ಪ್ಯಾಸೇಜ್ ಟು ಇಂಡಿಯಾ ಕೃತಿಯ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ E.M. ಪೋಸ್ಟರ್. ಪ್ರಶ್ನೆ 72 ಮೈ ಚೀನಾ ಡೈರಿ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ K. ನಟವರ್ ಸಿಂಗ್. ಪ್ರಶ್ನೆ 73 ನೋ ಫುಲ್ ಸ್ಟಾಪ್ಸ್ ಇನ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು? ಮಾರ್ಕ್ ಟಲ್ಲಿ. ಪ್ರಶ್ನೆ 74 ದೇವದಾಸ ಅಂದರೆ ಬಂಗಾಳಿ ಕಾದಂಬರಿ ಲೇಖಕರು ಯಾರು? ಇದಕ್ಕೆ ಸರಿಯಾದ ಶರತ್ ಚಂದ್ರ ಚಟ್ಟೋಪಾಧ್ಯಾಯ. ಪ್ರಶ್ನೆ 75 ಪಂಚತಂತ್ರ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಷ್ಣು ಶರ್ಮಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 76 ಮಾಲ್ಗುಡಿ ಡೇಸ್ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ R. K. ನಾರಾಯಣ್. ಪ್ರಶ್ನೆ 77 ಹ್ಯಾರಿ ಪಾಟರ್ ಸರಣಿಯ ಲೇಖಕ ಯಾರು? ಇದಕ್ಕೆ ಸರಿಯಾದ J.K. ರೌಲಿಂಗ್. ಪ್ರಶ್ನೆ 78 ದಿ ಬ್ಲೂ ಅಂಬ್ರೆಲಾ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಸ್ಕಿನ್ ಬಾಂಡ್. ಪ್ರಶ್ನೆ 79 ದಿ ಕ್ರಾನಿಕಲ್ಸ್ ಆಫ್ ನಾರ್ನಿಯಾ ಬರೆದವರು ಯಾರು? ಇದಕ್ಕೆ ಸರಿಯಾದ C.S. ಲೇವಿಸ್. ಪ್ರಶ್ನೆ 80 ಪೊಂಗಲ್ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್ ಸ್ವಾಮಿ ಮತ್ತು ಸ್ನೇಹಿತರು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಕೃತಿಯ ಲೇಖಕರು ಯಾರು? ಇದಕ್ಕೆ ಸರಿಯಾದ R. K. ನಾರಾಯಣ್. ಪ್ರಶ್ನೆ 82 ದಿ ಕ್ಯಾಟ್ ಇನ್ ದಿ ಹ್ಯಾಟ್ ಲೇಖಕರು ಯಾರು? ಡಾಸ್ ಹ್ಯೂಜ್. ಪ್ರಶ್ನೆ 83 ದಿ ವೆರಿ ಹಂಗ್ರಿ ಕ್ಯಾಟಿಪಿಲ್ಲರ್ ಇದರ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಎರಿಕ್ ಕಾರ್ಲೆ. ಪ್ರಶ್ನೆ 84 ದಿ ವಿಲೇಜ್ ಬೈ ದಿ ಸಿ ಲೇಖಕಿ ಯಾರು? ಅನಿತಾ ದೇಸಾಯಿ. ಪ್ರಶ್ನೆ 85 ನಾನು ನನ್ನ ಅಜ್ಜಿಗೆ ಓದಲು ಹೇಗೆ ಕಲಿಸಿದೆ? ಹೌ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಲೇಖಕಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸುಧಾಮೂರ್ತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 86 ಪೀಟರ್ ಆರ್ಬಿಟ್ ಸರಣಿಯ ಲೇಖಕಿ ಯಾರು? ಬೀಟ್ರಿಕ್ಸ್ ಪಾಟರ್. ಪ್ರಶ್ನೆ 87 ದಿ ಚೆರ್ರಿ ಟ್ರೀ ಪುಸ್ತಕದ ಲೇಖಕರು ಯಾರು? ರಸ್ಕಿನ್ ಬಾಂಡ್. ಪ್ರಶ್ನೆ 88 ನಾವು ಭಾರತದ ಮಕ್ಕಳು ವಿ ದ ಚಿಲ್ಡ್ರನ್ ಆಫ್ ಇಂಡಿಯಾ ಲೇಖಕಿ ಯಾರು? ಲೇಲಾ ಸೇಠ್. ಪ್ರಶ್ನೆ 89 ಲೆಟ್ಸ್ ಗೋ ಟೈಮ್ ಟ್ರಾವೆಲಿಂಗ್ ಲೇಖಕಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸುಭದ್ರಾ ಸೇನ್ಗುಪ್ತಾ. ಪ್ರಶ್ನೆ 90 ರಾಕ್ಷಸ ರಾಜ ಮಹಿಷಾಸುರನ ಮೇಲಿನ ದೈವಿಕ ವಿಜಯವನ್ನು ಸೂಚಿಸುವ ಹಬ್ಬ? ಇದಕ್ಕೆ ಸರಿಯಾದ ನವರಾತ್ರಿ ಅಥವಾ ದುರ್ಗಾ ಪೂಜೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 91 ಕೇರಳದ ಸುಗ್ಗಿ ಹಬ್ಬ ಯಾವುದು ಮತ್ತು ಅದನ್ನು ಹೇಗೆ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಓಣಂ. ಕೇರಳದ ಪ್ರಮುಖ ಸುಗ್ಗಿ ಹಬ್ಬ. ಇದನ್ನು ಹೂವಿನ ರಂಗೋಲಿ ಅಂದರೆ ಪೂಕಳಂ, ಭವ್ಯವಾದ ಹಬ್ಬದ ಊಟ, ಸದ್ಯ ಮತ್ತು ಸಾಂಪ್ರದಾಯಿಕ ದೋಣಿ ಓಟದ ಮೂಲಕ ಆಚರಿಸಲಾಗುತ್ತದೆ. ಪ್ರಶ್ನೆ 92 ಅಸ್ಸಾಮಿನ ಸುಗ್ಗಿಯ ಹಬ್ಬ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಹು. ಪ್ರಶ್ನೆ 93 ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು? ಇದಕ್ಕೆ ಸರಿಯಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಒಟ್ಟು 3 ಹಬ್ಬಗಳು. ಪ್ರಶ್ನೆ 94 ದೀಪಾವಳಿ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಭಗವಾನ್ ಶ್ರೀರಾಮನು 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ಸಂಕೇತವಾಗಿ ಮತ್ತು ಅಂಧಕಾರದ ಮೇಲಿನ ಬೆಳಕಿನ ವಿಜಯವನ್ನು ಆಚರಿಸಿದರು. ಪ್ರಶ್ನೆ 95 ಹೋಳಿ ಹಬ್ಬವನ್ನು ಏನೆಂದು ಕರೆಯುತ್ತಾರೆ? ಬಣ್ಣಗಳ ಹಬ್ಬ. ಪ್ರಶ್ನೆ 96 ಕೇರಳದ ಸುಗ್ಗಿ ಹಬ್ಬ ಯಾವುದು? ಓಣಂ. ಪ್ರಶ್ನೆ 97 ಗಣೇಶ ಚತುರ್ಥಿ ಹಬ್ಬವು ಯಾರ ಜನ್ಮವನ್ನು ನೆನಪಿಸುತ್ತದೆ? ಆನೆ ತಲೆಯ ಹಿಂದೂ ದೇವತೆ ಭಗವಾನ್ ಗಣೇಶನ ಜನ್ಮ. ಪ್ರಶ್ನೆ 98 ಸಿಖ್ಖರ ಪವಿತ್ರ ಹಬ್ಬ ಯಾವುದು? ಇದು ಮೊದಲ ಗುರುಗಳ ಜನ್ಮವನ್ನು ಸೂಚಿಸುತ್ತದೆ. ಗುರು ನಾನಕ್ ಜಯಂತಿ, ಗುರುಪರಬ್. ಪ್ರಶ್ನೆ 99 ಈದ್ ಉಲ್ ಫಿತರ್ ಹಬ್ಬವು ಯಾವುದರ ಅಂತ್ಯವನ್ನು ಸೂಚಿಸುತ್ತದೆ? ಪವಿತ್ರ ರಂಜಾನ್ ಮಾಸದ ಉಪವಾಸದ ಅಂತ್ಯ. ಪ್ರಶ್ನೆ 100 ಕ್ರಿಸ್ಮಸ್ ಹಬ್ಬವನ್ನು ಯೇಸು ಕ್ರಿಸ್ತನ ಯಾವ ಆಚರಣೆಗಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯೇಸು ಕ್ರಿಸ್ತರ ಜನ್ಮದಿನ. ಸ್ನೇಹಿತರೆ, ಇದೇ ರೀತಿ ಡೈಲಿ ಕ್ಲಾಸಸ್ ನಡೆಯುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ SSC GD ಎಕ್ಸಾಮ್ ಪ್ರಿಪ್ರೇಷನ್ PDF ಬೇಕಾದಲ್ಲಿ ಮೊದಲಿಗೆ ನಂಬರ್ ಕೊಟ್ಟಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. PDF ಲಭ್ಯವಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.